ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸ್ಸಸ್ ರಾಘವ್ ಕಥೆಯ 43ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ನವೀನ್ ಅರುಂಧತಿ ಅವರನ್ನು ನೋಡಲು ಬರ್ತಾನೆ. ಆಗ ಶಾಂತಲಾದೇವಿ ಅವರು ಹೇಳ್ತಾರೆ, ರಾಘವ್ ಮತ್ತು ಮೈಥಿಲಿ ಬಗ್ಗೆ ಗೊತ್ತಾಯಿತು, ಅಲ್ಲೇ ಇದ್ದಾರೆ ಅಂತೆ, ಆಕ್ಸಿಡೆಂಟ್ ಆಗಿತ್ತಂತೆ, ಹುಷಾರಾದ್ಮೇಲೆ ಬರ್ತಾರೆ ಅಂತೆ. ಹೌದಾ? ಟೂರಿಸ್ಟ್ ಅಸೋಸಿಯೇಷನ್ಗೆ ಕಾಲ್ ಮಾಡ್ತಾನೆ ನವೀನ್. ರಾಘವ್ ಮೈಥಿಲಿ ಬಗ್ಗೆ ಇನ್ಫಾರ್ಮೇಷನ್ ಇದೆಯಾ ಕೇಳ್ತಾನೆ. ಹೌದು, ಅವರು ಸೇಫ್ ಆಗಿದ್ದಾರೆ, ಈಗ ಜರ್ನಿ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವರು, ಹುಷಾರಾದ್ಮೇಲೆ ನಾವೇ ಕರ್ಕೊಂಡು ಬರ್ತೀವಿ ಹೇಳ್ತಾರೆ. ಓಕೆ, ಜಸ್ಟ್ ಅವರ ಜೊತೆ ಕಾಲ್ ಮಾಡಿ ಮಾತಾಡಬಹುದಾ, ಕೇಳಿ ಹೇಳ್ತೀರಾ ಅಂತ ಹೇಳ್ತಾನೆ. ಓಕೆ, ನಾಳೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೇಳಿ ಕೊಡ್ತೀವಿ ಹೇಳ್ತಾರೆ. ಓಕೆ ಹೇಳ್ತಾನೆ ನವೀನ್. ನಾಳೆ ನಂಬರ್ ಸಿಗುತ್ತೆ. ಆಂಟಿ, ನೀವು ಹೀಗೆ ಇದ್ದರೆ ಹೇಗೆ? ಎಲ್ಲ ಲಾಸ್ ಆಗ್ತಾ ಇದೆ ಕಂಪೆನಿ, ಇನ್ನೂ ಹೀಗೆ ಆದರೆ ಮುಚ್ಚಬೇಕು ಕಂಪೆನಿನ ಹೇಳ್ತಾನೆ. ಇತ್ತ ಶಂಕರಪ್ಪ ಮಗಳನ್ನು ನೋಡದೆ 1 ತಿಂಗಳಾಯಿತು, ಒಂದು ಸಲ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ಅರುಂಧತಿ ಅವರಿಗೆ ಕಾಲ್ ಮಾಡ್ತಾನೆ. ಶಾಂತಲಾದೇವಿ ಅವರು ಕಾಲ್ ರಿಸೀವ್ ಮಾಡ್ತಾರೆ. ಅಮ್ಮ, ಮೈತುನ ನೋಡೋಕೆ ಬರೋಣ ಅಂತ ಇದ್ದೀನಿ, ಇದ್ದಾರಾ ಅಳಿಯಂದಿರು ಮೈತು ಕೇಳ್ತಾನೆ. ಅವರು ಊರಲ್ಲಿ ಇಲ್ಲ ಹೇಳ್ತಾರೆ. ಯಾಕವ್ವ ಯಾವಾಗಲೂ ಊರಲ್ಲಿ ಇಲ್ಲ ಹೇಳ್ತೀರಿ? ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಿ. ನನ್ನ ಮಗಿಗೆ ಏನಾಗಿದೆ ನಿಜ ಹೇಳಿ, ದಯವಿಟ್ಟು ಏನನ್ನು ಮುಚ್ಚಿಡಬೇಡಿ ಹೇಳ್ತಾನೆ. ಆಗ ಶಾಂತಲಾದೇವಿ ಅವರು ಎಲ್ಲ ಹೇಳ್ತಾರೆ. ಅಯ್ಯೋ ದೇವ್ರೆ, ಇಷ್ಟು ದಿನ ಆದರೂ ಯಾಕೆ ಹೇಳಿಲ್ಲ ಅಮ್ಮ? ನೀನು ಗಾಬರಿ ಬೀಳ್ತೀಯ ಅಂತ ಹೇಳಿಲ್ಲ, ಹುಡುಕ್ತಾ ಇದ್ವಿ ಇಷ್ಟು ದಿನ. ಅರುಂಧತಿ ಚಿಂತೆಯಲ್ಲಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾಳೆ. ಅಯ್ಯೋ, ಇವತ್ತು ಗೊತ್ತಾಯಿತು ಮೈಥಿಲಿ ಮತ್ತೆ ರಾಘವ್ ಬಗ್ಗೆ, ಇನ್ನೂ ಕರ್ಕೊಂಡು ಬರ್ತಾರೆ ಸ್ವಲ್ಪ ದಿನದಲ್ಲಿ ಅಂತ ಹೇಳ್ತಾರೆ. ನಾಳೆ ನಂಬರ್ ಸಿಗುತ್ತಾ ನೋಡ್ತಾರೆ. ರಾಘವ್ನ ನೋಡಿದ ಮೇಲೆ ಅರುಂಧತಿ ಹುಷಾರಾಗೋದು ಹೇಳಿದ್ದಾರೆ ಡಾಕ್ಟರ್. ಆಯಿತು ಅಮ್ಮ, ನಾಳೆ ಬರ್ತೀನಿ ನಾನು. ಆಯಿತು, ಗಾಬರಿ ಆಗಬೇಡ ನೀನು. ಆಯಿತು ಹೇಳಿ ಕಾಲ್ ಕಟ್ ಮಾಡ್ತಾನೆ. ದೇವಿ ಕೇಳ್ತಾಳೆ, ಯಾಕ್ರಿ ಕೂಗಾಡಿದ್ದು, ಏನಾಯಿತು ಕೇಳ್ತಾಳೆ. ಮೈತು ಮತ್ತು ಅಳಿಯಂದಿರಿಗೆ ಅಪಘಾತ ಆಗಿದೆ ಅಂತೆ, ಇಷ್ಟು ದಿನ ಹೇಳೇ ಇಲ್ಲ ಅವರು. ಹೌದಾ? ಏನಾಗಿದೆ ಕೇಳ್ತಾಳೆ. ಗೊತ್ತಿಲ್ಲ, ಹುಷಾರಾಗಿ ಇದ್ದಾರೆ, ಹೊರದೇಶದಲ್ಲಿ ಇದ್ದಾರೆ, ಕರ್ಕೊಂಡು ಬರಲಿಲ್ಲ ಹೇಳಿದರು. ಹೌದಾ ಹೇಳ್ತಾಳೆ ದೇವಿ. ದೇವಿ ಹೋಗಿ ಪ್ರಿಯಾ ಜೊತೆ ಹೇಳಿ ಖುಷಿ ಪಡ್ತಾಳೆ. ಆ ಮೂದೇವಿ ಹೋದರೆ ಸಾಕು ಹೇಳ್ತಾರೆ ಇಬ್ಬರು. ಫಾರಿನ್ ಹೋಗಿದ್ದು ಅಂತೆ, ಮದುವೆ ಆಗಿ 1 ತಿಂಗಳು ಸಂಸಾರ ಮಾಡಿಲ್ಲ ಅವಳು, ಅವಳಿಗೆ ನಮ್ಮ ಶಾಪ ತಟ್ಟದೇ ಇರುತ್ತಾ ಹೇಳ್ತಾಳೆ. ಹ್ಞೂ ಮಮ್ಮಿ, ನನಗೆ ಸಿಗಬೇಕಿತ್ತು ಅದೆಲ್ಲ, ಎಷ್ಟು ಹೊಟ್ಟೆ ಉಳಿತಿದೆ ಗೊತ್ತಾ ಹೇಳ್ತಾಳೆ ಪ್ರಿಯಾ. ಈಗ ನೋಡು, ಸರಿಯಾಗಿ ಅನುಭವಿಸ್ತಾ ಇದ್ದಾಳೆ ಹೇಳ್ತಾಳೆ ದೇವಿ. ಶಂಕರಪ್ಪ ಮೈಥಿಲಿ ಬಗ್ಗೆ ಯೋಚನೆ ಮಾಡ್ತಾ ಊಟನೂ ಮಾಡದೆ ಮಲಗ್ತಾನೆ. ದೇವಿ ಮತ್ತು ಪ್ರಿಯಾ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡಿ ಮಲಗ್ತಾರೆ. ಮಾರನೇ ದಿನ ಬೆಳಿಗ್ಗೆ ಬೇಗ ಎದ್ದು ಶಂಕರಪ್ಪ ದನಗಳಿಗೆ ಮೇವು ಹಾಕಿ ಮಾದಪ್ಪನಿಗೆ ಹೇಳಿ ಹೋಗ್ತಾರೆ. 2 ದಿನ ತೋಟ ಮತ್ತು ದನಗಳನ್ನು ನೋಡ್ಕೋ ಹೇಳಿ ಹೋಗ್ತಾರೆ. ಬೆಳಿಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಅರುಂಧತಿ ಅವರ ಮನೆಗೆ ಹೋಗ್ತಾನೆ. ಅರುಂಧತಿ ಅವರು ಊಟ ತಿಂಡಿ ಬಿಟ್ಟು ಸೊರಗಿ ಹೋಗಿರ್ತಾರೆ. ಏನವ್ವ ಇದೆಲ್ಲ, ನೀವು ಹೀಗಾದರೆ ಹೇಗೆ? ನನಗೆ ಒಂದು ಮಾತು ಹೇಳಿಲ್ಲ ಅಲ್ವಾ ಹೇಳ್ತಾನೆ. ಅರುಂಧತಿ ಅವರು ಕಷ್ಟಪಟ್ಟು ಮಾತಾಡ್ತಾರೆ. ನಿಮಗೆ ಯಾಕೆ ಟೆನ್ಷನ್ ಅಂತ ಹೇಳಿಲ್ಲ, ನನ್ನಿಂದನೇ ಅವರನ್ನು ಹುಡ್ಕೋಕೆ ಆಗಿಲ್ಲ, ನಿಮ್ಮಿಂದ ಆಗುತ್ತಾ? ನೀವು ಮನಸ್ಸಿಗೆ ಹಚ್ಕೊಂಡು ಏನಾದರೂ ಆದರೆ ಅಂತ ಹೇಳಿಲ್ಲ ಬೀಗರೆ, ಕ್ಷಮಿಸಿ ಹೇಳ್ತಾರೆ ಅರುಂಧತಿ ಅವರು. ನಮ್ಮ ಮಕ್ಕಳಿಗೆ ಏನೂ ಆಗಲ್ಲ, ನೀವು ಯೋಚನೆ ಮಾಡಬೇಡಿ. ಆಯಿತು, ಹೋಗಿ ತಿಂಡಿ ತಿನ್ನಿ, ಅತ್ತೆ ಹೊರಗಡೆ ಇದ್ದಾರೆ, ಹೋಗಿ ನೋಡಿ ಹೇಳ್ತಾರೆ. ಆಯಿತು ಹೇಳಿ ಹೊರಗೆ ಹೋಗ್ತಾನೆ. ಆಗ ಶಾಂತಲಾದೇವಿ ಅವರು ಬರ್ತಾರೆ. ಬನ್ನಿ ಕೂತ್ಕೊಳ್ಳಿ. ಇದೆಲ್ಲ ಏನಮ್ಮ ಅಂತ ಕೇಳ್ತಾನೆ ಶಂಕರಪ್ಪ. ಏನಂತ ಹೇಳಲಿ, ಮಕ್ಕಳು ಹೋಗಿ ಇವತ್ತಿಗೆ 1.5 ತಿಂಗಳು ಆಯಿತು. ಏನು ಹೇಳ್ತಾ ಇದ್ದೀರಿ ಅಮ್ಮ? ನಾನು ಅನುತಾವ ಕೇಳ್ತಿದ್ದೆ, ಫೋನ್ ಮಾಡಿದ್ರು ಆರಾಮವಾಗಿದ್ದಾರೆ ಅಂತಲೇ ಹೇಳ್ತಿದ್ಲು. ಹ್ಞೂ, ಮತ್ತೆ ಏನು ಹೇಳೋದು, ನಿಮಗೂ ಚಿಂತೆ ಬೇಡ ಅಂತ ಹೇಳಿಲ್ಲ. ಇವತ್ತು ಫೋನ್ಗೆ ಸಿಗ್ತಾರಾ ನೋಡಬೇಕು, ಸಿಕ್ಕಿದ್ರೆ ಸಾಕು ದೇವ್ರೆ ಅಂತ ಬೇಡ್ಕೊಳ್ತಾನೆ ಶಂಕರಪ್ಪ. ಹ್ಞೂ, ನೀವು ತಿಂಡಿ ತಿನ್ನಿ ಬನ್ನಿ ಹೇಳಿ ಇಬ್ಬರು ತಿಂಡಿ ತಿಂತಾರೆ.
ಸಂಜೆ ನವೀನ್ ಬರ್ತಾನೆ. ನಂಬರ್ ಕಳಿಸಿದ್ದಾರೆ ಅಂತ ಹೇಳ್ತಾನೆ. ಹೌದಾ, ಫೋನ್ ಮಾಡು ಹೇಳ್ತಾರೆ. ಕಾಲ್ ಮಾಡ್ತಾನೆ. ಯಾರೋ ಒಬ್ಬರು ರಿಸೀವ್ ಮಾಡ್ತಾರೆ. ನಾವು ಇಂಡಿಯಾದಿಂದ, ಮೈಥಿಲಿ ರಾಘವ್ ಫ್ಯಾಮಿಲಿ ಅಂತ ಹೇಳ್ತಾನೆ ನವೀನ್. ಓ, ಓಕೆ ಓಕೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಿಲ್ಲ, ಸಾರಿ ಹೇಳ್ತಾರೆ. ನೀವು ಸಾರಿ ಯಾಕೆ ಕೇಳ್ತೀರಿ? ನಿಮ್ಮಿಂದ ತುಂಬ ಉಪಕಾರ ಆಗಿದೆ. ರಾಘವ್ನ ಸ್ವಲ್ಪ ತೋರಿಸಿ. ಅವರ ಅಮ್ಮನಿಗೆ ಹುಷಾರಿಲ್ಲ, ಅವನನ್ನು ನೋಡಿದರೆ ಸ್ವಲ್ಪ ಹುಷಾರಾಗಬಹುದು ಹೇಳ್ತಾನೆ ನವೀನ್. ಓಕೆ, ಆದರೆ ಅವರ ಗುರುತೇ ಸಿಗದಾಗೆ ಆಗಿದ್ದಾರೆ. ಮಾತಾಡೋಕ್ಕೆ ಆಗಲ್ಲ, ನಡೆಯೋಕ್ಕೂ ಆಗಲ್ಲ. ಅವರ ವೈಫ್ ಮಾತಾಡ್ತಾರೆ, ಸ್ವಲ್ಪ ಪರವಾಗಿಲ್ಲ. ಅವರು ಮೆಮೊರಿ ಸ್ವಲ್ಪ ಲಾಸ್ ಆಗಿತ್ತು, ಈಗ ನೆನಪಾಗ್ತಾ ಇದೆ. ನಿಮ್ಮ ಗುರುತು ಸಿಗುತ್ತೋ ಗೊತ್ತಿಲ್ಲ, ನೋಡಿ ಹೇಳಿ. ಮೈಥಿಲಿನ ತೋರಿಸ್ತಾರೆ. ಮೈಥಿಲಿ ಹಣೆಗೆ ಬ್ಯಾಂಡೇಜ್ ಹಾಕಿರ್ತಾರೆ. ಶಂಕರಪ್ಪ ಅದನ್ನು ನೋಡಿ ಅಮ್ಮ ಮೈತು ಹೇಳಿ ಹೇಳ್ತಾನೆ. ಅರುಂಧತಿ ಅವರು ಮೈತುನ ನೋಡಿ, ಹೇಗಿದ್ದೀಯಾ ಮಗಳೇ, ನನ್ನ ನೆನಪೇ ಆಗಿಲ್ವಾ ಕೇಳ್ತಾರೆ. ಅತ್ತೆ ಅಂತ ಹೇಳ್ತಾಳೆ. ಆಗ ಎಲ್ರಿಗೂ ಖುಷಿ. ಶಂಕರಪ್ಪ ಖುಷಿಯಿಂದ ಮೊಬೈಲ್ ತಗೊಂಡು ಇನ್ನೊಂದ್ಸಲಿ ಮಾತಾಡು ಮಗಳೇ ಹೇಳ್ತಾನೆ. ಯಾಕೆ ಚಿಕ್ಕಪ್ಪ, ಏನಾಯಿತು? ಅಮ್ಮ, ನಮ್ಮ ಮೈತು ಮಾತಾಡ್ತಾ ಇದ್ದಾಳೆ. ಅರುಂಧತಿ ಅವರು ಖುಷಿಯಿಂದ, ಹ್ಞೂ ಅಮ್ಮು, ಮೈತು ಮಾತಾಡ್ತಾ ಇದೆಯಾ ನೀನು ಕೇಳ್ತಾರೆ. ಹ್ಞೂ, ಯಾಕೆ ಮಾತಾಡಬಾರ್ದಾ ಕೇಳ್ತಾಳೆ. ನೀನು ಮಾತಾಡೋದು ಕೇಳಿ ನಮಗೆಲ್ಲ ಖುಷಿ ಆಗ್ತಿದೆ ತುಂಬ. ರಾಘವ್ ಎಲ್ಲಿದ್ದಾನೆ ಕೇಳ್ತಾರೆ ಅರುಂಧತಿ ಅವರು. ಅವನು ಒಳಗೆ ಇದ್ದಾನೆ, ಮಾತಾಡೋಕ್ಕೆ ಆಗಲ್ಲ ಅವನಿಗೆ ಹೇಳ್ತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ. ತೋರಿಸು ಹೇಳ್ತಾರೆ. ಮೈಥಿಲಿ ರಾಘವ್ನ ತೋರಿಸ್ತಾಳೆ. ಯಾರಿಗೂ ರಾಘವ್ ಗುರುತೇ ಸಿಗಲ್ಲ. ಅರುಂಧತಿ ಅವರಿಗೆ ತುಂಬ ನೋವಾಗುತ್ತೆ. ಜೋರಾಗಿ ಅಳ್ತಾರೆ. ರಾಘವ್ ಕಣ್ಣಲ್ಲೂ ನೀರು ಬರುತ್ತೆ. ಆಗ ಮನೆಯವರು ಮೈಥಿಲಿ ಕೈಯಿಂದ ಫೋನ್ ತಗೊಂಡು ಹೊರಗೆ ಬಂದು ಮಾತಾಡ್ತಾರೆ. ಅವರಿಗೆ ಇಬ್ಬರಿಗೂ ಶಾಕ್ ಆಗೋ ಹಾಗೆ ಮಾತಾಡಬಾರ್ದು ಹೇಳಿದ್ದಾರೆ ಡಾಕ್ಟರ್. ಇಬ್ಬರು ಕೋಮಾ ಸ್ಥಿತಿಯಲ್ಲಿ ಇದ್ದರು. ನಿಮ್ಮ ಪುಣ್ಯ, ಬದುಕಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ನೀವು ದೇವರ ಹಾಗೆ ಬಂದಿದ್ದೀರಿ ನಮ್ಮ ಪಾಲಿಗೆ ಅಂತ ಶಂಕರಪ್ಪ ಹೇಳ್ತಾರೆ. ಹೌದು, ನಿಮಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ ಹೇಳ್ತಾರೆ ಅರುಂಧತಿ ಅವರು. ನೀವು ಪೇ ಮಾಡಿರೋ ಅಮೌಂಟ್ ನಿಮಗೆ ಕಳಿಸ್ತೀನಿ ಹೇಳ್ತಾರೆ. ಪರವಾಗಿಲ್ಲ, ನಾನು ಹಾಗೆ ಯಾರಿಗಾದರೂ ಹೆಲ್ಪ್ ಮಾಡ್ತಾ ಇರ್ತೇನೆ. ನನಗೆ ದೇವರು ಬೇರೆ ಕಡೆ ಸಿಗೋ ಹಾಗೆ ಮಾಡ್ತಾರೆ. ದೇವರ ಕೆಲಸ ಅಂತ ಮಾಡ್ತೇನೆ ನಾನು. ದೇವಸ್ಥಾನಕ್ಕೆ ಪೂಜೆಗೆ ಅಂತ ಖರ್ಚು ಮಾಡಲ್ಲ ನಾನು. ಅದೇ ಹಣನ ಬಡವರಿಗೆ, ಓದೋ ಮಕ್ಕಳಿಗೆ, ವಯಸ್ಕರ ಆಶ್ರಮಕ್ಕೆ ಕೊಡ್ತೀನಿ. ಇದರಿಂದ ನಾನು ನೆಮ್ಮದಿಯಿಂದ ಇದ್ದೀನಿ. ಒಳ್ಳೆಯದು ಸರ್, ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೆಯದೇ ಆಗುತ್ತೆ ಹೇಳ್ತಾರೆ ಶಾಂತಲಾದೇವಿ ಅವರು. ನಾವು ಕಾಲ್ ಮಾಡಿದರೆ ತೊಂದರೆ ಇಲ್ಲ ಅಲ್ವಾ ನಿಮಗೆ ಅಂತ ಕೇಳ್ತಾರೆ ಅರುಂಧತಿ ಅವರು. ತೊಂದರೆ ಇಲ್ಲ, ಈಗ ಡ್ಯೂಟಿಗೆ ಹೋಗ್ತಿಲ್ಲ, ವೈಫ್ಗೆ ಆರಾಮಿಲ್ಲ, ಮನೆಯಲ್ಲೇ ವರ್ಕ್ ಮಾಡ್ತಾ ಇರ್ತೀನಿ. ಫ್ರೀ ಇದ್ದಾಗ ನಾನೇ ಕಾಲ್ ಮಾಡ್ತೀನಿ ನಿಮಗೆ ಹೇಳ್ತಾರೆ. ಓಕೆ ಸರ್, ತುಂಬ ಉಪಕಾರ ಆಯಿತು, ಇಲ್ಲಿಂದಲೇ ನಿಮಗೆ ದೊಡ್ಡ ನಮಸ್ಕಾರ ಹೇಳಿ ಎಲ್ಲರೂ ಕೈ ಮುಗಿತಾರೆ. ಇಟ್ಸ್ ಓಕೆ, ಕೈಯೆಲ್ಲ ಮುಗಿಬೇಡಿ, ಮೈಥಿಲಿಗೆ ಕೊಡ್ತೀನಿ ಹೇಳಿ ತೋರಿಸ್ತಾರೆ. ಬಾಯ್ ಮೈಥಿಲಿ, ಜೋಪಾನ, ರಾಘವ್ನ ಚೆನ್ನಾಗಿ ನೋಡ್ಕೊ, ಬೇಗ ಹುಷಾರಾಗಿ ಬನ್ನಿ ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಹೇಳ್ತಾಳೆ. ಟೇಕ್ ಕೇರ್ ಹೇಳ್ತಾನೆ ನವೀನ್. ಓಕೆ ಹೇಳಿ ಕಟ್ ಮಾಡ್ತಾರೆ. ಎಲ್ರಿಗೂ ಸಮಾಧಾನ ಆಗುತ್ತೆ. ಅರುಂಧತಿ ಅವರು ಶಂಕರಪ್ಪನ ನೋಡಿ, ನೀವು ಬಂದ ಕಾಲುಗುಣ ಬೀಗರೆ, ನಮ್ಮ ಮಕ್ಕಳನ್ನು ನೋಡೋ ಭಾಗ್ಯ ಸಿಕ್ತು. ಎಷ್ಟೇ ಖರ್ಚಾಗಲಿ ನಾವು ಹೋಗಿ ಮಕ್ಕಳನ್ನು ಕರ್ಕೊಂಡು ಬರೋಣ ಹೇಳ್ತಾರೆ ಅರುಂಧತಿ ಅವರು. ಹ್ಞೂ ಅಮ್ಮ, ನಮ್ಮ ಮೈತು ಮಾತಾಡ್ತಾ ಇದ್ದಾಳೆ, ಅದೊಂದು ಖುಷಿ ಅಲ್ವಾ? ತುಂಬ ಖುಷಿ ಆಗ್ತಿದೆ. ಆದಷ್ಟು ಬೇಗ ಕರೆಸಿಕೊಳ್ಳೋಣ, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಆಗ ನವೀನ್ ಹೇಳ್ತಾನೆ, ಆಂಟಿ, ಬಿಸ್ನೆಸ್ ಎಲ್ಲ ಲಾಸ್ನಲ್ಲಿ ಇದೆ. ಎಲ್ಲ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ಎಂಪ್ಲಾಯೀಸ್ಗೆ ಸ್ಯಾಲರಿ ಪೆಂಡಿಂಗ್ ಇದೆ. ಯಾಕೆ ಹೀಗೆ ಆಯಿತು? ನೀವು ಆಫೀಸ್ ಹೋಗದೆ ಹೀಗೆಲ್ಲ ಆಗಿದೆ. ಯಾರೋ ನಿಮಗೆ ಆಗದೆ ಇರೋರು ನಿಮ್ಮ ಕಂಪನಿಗೆ ಲಾಸ್ ಆಗೋ ಹಾಗೆ ಮಾಡಿದ್ದಾರೆ. ಇದನ್ನು ದೊಡ್ಡ ನ್ಯೂಸ್ ಆಗೋ ಹಾಗೆ ಮಾಡಿದ್ದಾರೆ. 1 ವೀಕ್ನಲ್ಲಿ ಪೆಂಡಿಂಗ್ ಇರೋದು ಕ್ಲಿಯರ್ ಆಗಲಿಲ್ಲ ಅಂದರೆ ಎಲ್ಲ ಸೀಸ್ ಆಗುತ್ತೆ. ಏನು ಹೇಳ್ತಾ ಇದ್ದೀಯಾ? ಹ್ಞೂ ಆಂಟಿ. ಇಲ್ಲ ಕಣೆ, ಏನೂ ಆಗಲ್ಲ, ನೀನು ಧೈರ್ಯ ತಗೋ. ಹ್ಞೂ ಅಮ್ಮ, ನಮ್ಮ ಮಕ್ಕಳು ಬಂದರೆ ಸಾಕು, ನಾನು ನಾಳೆನೇ ಆಫೀಸ್ ಹೋಗ್ತೀನಿ ಹೇಳ್ತಾರೆ ಅರುಂಧತಿ ಅವರು. ಏನು ಬೇಡ, ನೀನು ಹುಷಾರಾಗದೆ ಎಲ್ಲೂ ಹೋಗಬೇಡ. ಅತ್ತೆ, ನಿಮ್ಮ ಮಗ ಕಷ್ಟಪಟ್ಟು ಮಾಡಿರೋ ಕಂಪೆನಿ ಉಳಿಸ್ಕೋಬೇಕು. ಎಲ್ಲ ಮಾರಿ ಆದರೂ ಅದನ್ನು ಉಳಿಸ್ಕೋಬೇಕು ಹೇಳ್ತಾರೆ.
ಎಷ್ಟು ಪೆಂಡಿಂಗ್ ಇದೆ ನೋಡಬೇಕು. ನವೀನ್, ನಾಳೆ ಸ್ವಲ್ಪ ನನ್ನ ಜೊತೆ ಆಫೀಸ್ ಬರ್ತೀಯಾ? ಹ್ಞೂ ಆಂಟಿ, ಬರ್ತೀನಿ ಹೇಳ್ತಾನೆ. ಅಲ್ಲ ಕಣೆ, ನಿಂಗೆ ಎದ್ದು ಓಡಾಡೋಕ್ಕೆ ಆಗುತ್ತಾ ನೋಡು ಮೊದಲು. ಆಫೀಸ್ ಹೋಗ್ತೀನಿ ಹೇಳ್ತೀಯಲ್ವಾ, ವೀಲ್ ಚೇರ್ ಮೇಲೆ ಆದರೂ ಹೋಗ್ತೀನಿ ಅತ್ತೆ ಅಂತ ಹೇಳ್ತಾರೆ. ಆಯಿತು, ನಾನು ಇರ್ತೀನಿ ಜೊತೆಗೆ ಹೇಳ್ತಾರೆ ಶಂಕರಪ್ಪ. ನೋಡಿ ಅತ್ತೆ, ಮೊನ್ನೆ ತಾನೇ ನಮ್ಮ ಕುಟುಂಬಕ್ಕೆ ಬಂದವರು ಇವರು. ಇವರಿಗೆ ಗೊತ್ತಾಯಿತು ನನ್ನ ಕಷ್ಟ, ನನ್ನ ಕನಸು. ನನಗೂ ಅರ್ಥ ಆಗುತ್ತೆ ಕಣೆ. ಈಗ ಅಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಕೆಲಸ ಮಾಡೋರೆ ನಿನ್ನ ಮೇಲೆ ತಿರುಗಿ ಬಿದ್ದಿದ್ದಾರೆ. ನೀನೇ ತಪ್ಪು ಮಾಡಿರೋ ಹಾಗೆ. ಯಾರೋ ಮೋಸ ಮಾಡಿದ್ದು ನಿನ್ನ ಮೇಲೆ ಅಪವಾದ ಬಂದಿದೆ. ಏನಾದರೂ ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಹೋಗಬೇಡ ಹೇಳಿದ್ದು ಹೇಳ್ತಾರೆ ಶಾಂತಲಾದೇವಿ ಅವರು. ನೋಡೋಣ, ಏನೂ ಆಗಲ್ಲ, ನನ್ನ ಜೊತೆ ಇವರು ಇದ್ದಾರೆ. ಆಯಿತು, ಈಗ ಸರಿ, ಊಟ ಮಾಡಿ ಔಷಧಿ ತಗೋ ಹೇಳ್ತಾರೆ. ಸರಿ ಆಂಟಿ, ನಾನು ನಾಳೆ ಬರ್ತೀನಿ ಹೇಳಿ ಹೋಗ್ತಾನೆ ನವೀನ್. ಮಾಲ್ಡೀವ್ಸ್ನಲ್ಲಿ ಮೈಥಿಲಿ ರಾಘವ್ನ ನೋಡೋಕ್ಕೆ ಹೋಗ್ತಾಳೆ. ಆಗ ರಾಘವ್ ಅಳ್ತಾ ಇರೋದು ನೋಡ್ತಾಳೆ. ಯಾಕೆ ಅಳ್ತಾ ಇದ್ದೀರಾ? ಅಮ್ಮನ ನೋಡಿ ನಾ ಕೇಳ್ತಾಳೆ. ಯಾವುದೇ ರಿಯಾಕ್ಷನ್ ಕೊಡೋಕ್ಕೆ ಆಗದೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಮೈಥಿಲಿ ರಾಘವ್ ಕಣ್ಣೀರು ಒರೆಸ್ತಾಳೆ. ಬೇಜಾರಾಗಬೇಡಿ, ಬೇಗ ಹುಷಾರಾಗಿ ಹೋಗೋಣ ನಾವು. ಟೆನ್ಷನ್ ಮಾಡ್ಕೋಬಾರ್ದು ಹೇಳಿದ್ದಾರೆ, ಮಲ್ಕೊಳ್ಳಿ ಹೇಳ್ತಾಳೆ. ಅರುಂಧತಿ ಅವರ ಕಂಪನಿ ಎಲ್ಲ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಮೋಸ ಮಾಡಿದೆ ಅಂತ ಟಿವಿನಲ್ಲಿ ನ್ಯೂಸ್ ಬರೋದು ನೋಡಿ ಪ್ರಿಯಾ ದೇವಿಗೆ ಹೇಳ್ತಾಳೆ. ನೋಡು ಮಮ್ಮಿ, ಆ ಬಿಕಾರಿ ಬೀದಿಗೆ ಬಂದ್ಲು, ಎಲ್ಲ ಸೀಸ್ ಆಗುತ್ತೆ ಅಂತೆ. ಹೌದಾ? ಹಾಗೆ ಆಗಬೇಕು, ನಾವು ಹೇಳಿದಾಗೆ ಆಯಿತು. ಇನ್ನು ನೋಡು ನಮ್ಮ ಆಟ ಶುರು. ಆ ಬಿಕಾರಿ ನಮ್ಮನೆಗೆ ಬರ್ತಾಳೆ ನೋಡು, ಆವಾಗ ಇದೆ ಅವಳಿಗೆ. ಇಷ್ಟು ದಿನ ತಿಂದು ತೆಗಿದ್ದು ಎಲ್ಲ ಇಳಿಸ್ತೀನಿ ಹೇಳ್ತಾಳೆ ದೇವಿ. ಹೌದು, ಅಪ್ಪ ಎಲ್ಲೋಗಿದ್ದಾರೆ? ಎಲ್ಲಿ ಹೋಗ್ತಾರೆ? ಆ ಬಿಕಾರಿನ ಹುಡ್ಕೊಂಡು ಹೋಗಿರಬೇಕು. ಮಮ್ಮಿ, ತಮಾಷೆ ಮಾಡಬೇಡ. ಅವರು ಪಕ್ಕದ ಊರಲ್ಲಿ ಕಲ್ದೋಗಿಲ್ಲ, ಯಾವುದೋ ಬೇರೆ ದೇಶದಲ್ಲಿ ಅಂತೆ ಅಲ್ವಾ. ನಿನ್ನ ಅಪ್ಪ ಅವಳಿಗೋಸ್ಕರ ಎಲ್ಲಿ ಬೇಕಾದರೂ ಹೋಗ್ತಾರೆ ಬಿಡು ಹೇಳ್ತಾಳೆ. ಪ್ರಿಯಾ ಜೋರಾಗಿ ನಗ್ತಾಳೆ. ಆಗ ನೀಲಮ್ಮ ಬಂದು, ಏನೇ ಅಷ್ಟು ಜೋರಾಗಿ ಕಿಸಿತೀಯಾ? ಆ ಮಗುಗೆ ಏನಾಗಿದೆಯೋ ಅನ್ನೋ ಯೋಚನೆ ನಮಗೆ. ನಿಮ್ಮಿಬ್ಬರಿಗೂ ಯಾವುದೇ ಚಿಂತೆ ಇಲ್ಲ, ನಿಮ್ಮದೇ ನಿಮಗೆ. ಏನು ಮನುಷ್ಯರೋ ನೀವು, ತೂ ಹೇಳ್ತಾ ಹೋಗ್ತಾರೆ. ಈ ಮುದುಕಿಗೆ ನಾವು ಖುಷಿಯಾಗಿರೋದು ನೋಡೋಕ್ಕೂ ಆಗಲ್ಲ. ಅವಳು ಹೋದರೆ ನಾವೇನು ಮಾಡೋಕ್ಕೆ ಆಗುತ್ತೆ ಅಲ್ವಾ ಮಮ್ಮಿ? ಹ್ಞೂ ಬಂಗಾರ, ಅವಳು ಕೊಬ್ಬಿನಿಂದ ಹೋಗಿದ್ದಾಳೆ, ಹೋಗಲಿ. ಆ ಮುದುಕಿ ಹಾಗೆ ಬಿಡು, ನೀನು ಅದೆಲ್ಲ ತಲೆಗೆ ಹಾಕೋಬೇಡ ಹೇಳ್ತಾಳೆ ದೇವಿ. ಹ್ಞೂ ಮಮ್ಮಿ ಅಂತ ಟಿವಿ ನೋಡ್ತಾಳೆ ಪ್ರಿಯಾ. ಅಶೋಕ್ ಸುಫಾರಿ ಕಿಲ್ಲರ್ಸ್ಗೆ ಮತ್ತು ರಾವ್ ಕಂಪನಿನ ಲಾಸ್ ಮಾಡೋ ಹಾಗೆ ಮಾಡಿದವರಿಗೆ ಅವರು ಕೇಳಿದಷ್ಟು ಹಣ ಕೊಟ್ಟು ದೊಡ್ಡ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಾರೆ. ನಿಮ್ಮಿಂದ ಇವತ್ತು ಇಷ್ಟು ಖುಷಿಯಾಗಿ ಇದ್ದೀನಿ ನಾನು, ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತಾನೆ. ಓಕೆ ಬಾಸ್, ಇನ್ನು ಯಾವುದಾದ್ರೂ ಡೀಲ್ ಇದ್ದರೆ ಹೇಳಿ, ನಾವು ಖಂಡಿತ ಮಾಡ್ತೀವಿ ಹೇಳ್ತಾರೆ. ಓಕೆ ಓಕೆ ಹೇಳ್ತಾನೆ ಅಶೋಕ್. ಅರುಂಧತಿ ಅವರು ಅನುಗೆ ಕಾಲ್ ಮಾಡ್ತಾರೆ. ಹೇಳಿ ಮೇಡಮ್, ಹೇಗಿದ್ದೀರಿ ಕೇಳ್ತಾಳೆ. ಪರವಾಗಿಲ್ಲ ಅಂತ ಕಷ್ಟದಲ್ಲಿ ಮಾತಾಡ್ತಾರೆ. ಆಫೀಸ್ನಲ್ಲಿ ಅಷ್ಟೆಲ್ಲ ಆದರೂ ನೀನು ನನಗೆ ಯಾಕೆ ಹೇಳಿಲ್ಲ ಕೇಳ್ತಾರೆ. ನಿಮಗೆ ಕಾಲ್ ಮಾಡ್ತಾ ಇದ್ದೆ ಮೇಡಮ್, ನಿಮ್ಮ ಅತ್ತೆ ಅವರು ರಿಸೀವ್ ಮಾಡಿ ನಿಮಗೆ ಆರಾಮಿಲ್ಲ, ಆಫೀಸ್ ಕೆಲಸ ಎಲ್ಲ ನೀವೇ ನೋಡ್ಕೊಳ್ಳಿ ಹೇಳ್ತಿದ್ರು. ನಿಮ್ಮ ತಮ್ಮ ಅವರು ಯಾರೋ ರೌಡಿಗಳ ಜೊತೆ ಬಂದು ನಮ್ಮ ಮ್ಯಾನೇಜರ್ನ ಹೆದರಿಸಿ ಸಿಗ್ನೇಚರ್ ಹಾಕಿಸಿಕೊಂಡು ಹೋಗಿದ್ರು. ನೀವು ಸಿಗ್ನೇಚರ್ ಹಾಕಿರುವ ಎಲ್ಲ ಫೈಲ್ ಎತ್ಕೊಂಡು ಹೋಗಿದ್ದಾರೆ. ನಿಮ್ಮ ಹೆಸರಲ್ಲಿ ಎಲ್ಲ ಬ್ಯಾಂಕ್ನಲ್ಲೂ ಲೋನ್ ತಗೊಂಡಿದ್ದಾರೆ. ಕೆಲವು ಬ್ಯಾಂಕ್ ನೋಟಿಸ್ ಬಂದಿದೆ, ಇನ್ಕಮ್ ಟ್ಯಾಕ್ಸ್ ಅವರ ನೋಟಿಸ್ ಬಂದಿದೆ. ಅದೆಲ್ಲ ಕೇಳಿ ಅರುಂಧತಿ ಅವರಿಗೆ ಶಾಕ್ ಆಗುತ್ತೆ, ಪ್ರಜ್ಞೆ ತಪ್ಪುತ್ತೆ. ನರ್ಸ್ ಸಡನ್ ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸ್ತಾಳೆ. ಡಾಕ್ಟರ್ ಹೇಳ್ತಾರೆ, ಅವರಿಗೆ ಶಾಕಿಂಗ್ ನ್ಯೂಸ್ ಹೇಳಬೇಡಿ, ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನೊಮ್ಮೆ ಹೀಗೆ ಆಗೋಕ್ಕೆ ಬಿಡಬೇಡಿ ಹೇಳ್ತಾರೆ. ಹ್ಞೂ ಆಯಿತು ಹೇಳ್ತಾರೆ ಶಂಕರಪ್ಪ ಮತ್ತು ಶಾಂತಲಾದೇವಿ ಅವರು. ಡಾಕ್ಟರ್ ಹೋದ್ಮೇಲೆ ನರ್ಸ್ನ ಕೇಳ್ತಾರೆ, ಅರುಂಧತಿಗೆ ಏನಾದರೂ ಹೇಳಿದ್ದೀಯಾ, ಯಾಕೆ ಹಾಗಾಯಿತು ಅಂತ ಕೇಳ್ತಾರೆ. ನಾನೇನು ಹೇಳಿಲ್ಲ, ಕಾಲ್ ಮಾಡಿ ಮಾತಾಡ್ತಾ ಇದ್ರು, ಆಗ ಹೀಗೆ ಆಯಿತು ಹೇಳ್ತಾರೆ. ಹೌದಾ, ಯಾರೋ ಏನೋ ಹೇಳಿರ್ಬೇಕು ಅವಳಿಗೆ, ಅದಕ್ಕೆ ಹೀಗೆ ಆಗಿದೆ. ಆ ಫೋನ್ ನನ್ನ ಹತ್ರನೇ ಇಟ್ಕೊಳ್ತಾ ಇದ್ದೆ ಇಷ್ಟು ದಿನ, ಸ್ವಲ್ಪ ಆರಾಮಿದ್ದಾಳೆ ಅಂತ ಇಟ್ಟು ಹೋದೆ, ನೋಡಿ ಹೀಗಾಯಿತು. ಹ್ಞೂ ಅಮ್ಮ ಹೇಳ್ತಾನೆ ಶಂಕರಪ್ಪ. ಸಿಸ್ಟರ್, ಕಾಲ್ ಬಂದರೆ ನೀವೇ ಮಾತಾಡಿ ಮತ್ತೆ ನನ್ನ ಕರೀರಿ ಹೇಳ್ತಾರೆ ಶಾಂತಲಾದೇವಿ ಅವರು.
ಓಕೆ ಮೇಡಮ್ ಹೇಳ್ತಾಳೆ ನರ್ಸ್. ಸ್ವಲ್ಪ ಹೊತ್ತಲ್ಲಿ ಅರುಂಧತಿ ಅವರಿಗೆ ಪ್ರಜ್ಞೆ ಬರುತ್ತೆ. ಅತ್ತೆ, ರಾಗ್ ರಾಗ್ ಅಂತ ಜೋರಾಗಿ ಕರೀತಾರೆ. ನರ್ಸ್ ಅರುಂಧತಿ ಅವರನ್ನು ಸಮಾಧಾನ ಮಾಡ್ತಾಳೆ. ಶಾಂತಲಾದೇವಿ ಅವರು ಮತ್ತೆ ಶಂಕರಪ್ಪ ಬರ್ತಾರೆ. ಏನಾಯಿತು ಕೇಳ್ತಾರೆ. ಅತ್ತೆ, ನಮ್ಮ ಕಂಪೆನಿ ಅಶೋಕ್ ಅಂತ ಹೇಳ್ತಾರೆ ಗಾಬರಿಯಿಂದ. ಏನಾಗಲ್ಲ, ನೀನು ಸಮಾಧಾನ ಮಾಡ್ಕೊ ಹೇಳ್ತಾರೆ. ನೀರು ಕುಡಿಸಿ ಹೇಳ್ತಾರೆ ಶಾಂತಲಾದೇವಿ ಅವರು. ನರ್ಸ್ ನೀರು ಕೊಡ್ತಾರೆ. ಏನಾಯಿತು, ಯಾಕೆ ಹೀಗೆ ಗಾಬರಿ ಆಗಿದ್ದೀಯಾ ಕೇಳ್ತಾರೆ. ಅತ್ತೆ, ನಮ್ಮ ಕಂಪೆನಿಯ ಈ ಪರಿಸ್ಥಿತಿಗೆ ಅಶೋಕ್ ಕಾರಣ ಅಂತೆ. ಅವನು ಬಂದು ಆಫೀಸ್ ಫೈಲ್ ಮತ್ತು ಮ್ಯಾನೇಜರ್ಗೆ ಹೆದರಿಸಿ ಸಿಗ್ನೇಚರ್ ಹಾಕಿಸಿ ಹೋಗಿದ್ದ ಅಂತೆ. ಹೌದಾ, ಯಾರು ಹೇಳಿದ್ದು ನಿಂಗೆ? ಅನು ಹೇಳಿದ್ಲು. ಇಷ್ಟು ಎಲ್ಲ ಆದರೂ ಅವಳು ನನಗೆ ಹೇಳಿಲ್ಲ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ. ಹೌದಾ, ನಿಂಗೆ ಹುಷಾರಿರಲಿಲ್ಲ ಅಲ್ವಾ, ಅದಕ್ಕೆ ಹೇಳಿಲ್ಲ ಹೇಳ್ತಾರೆ. ಈಗ ಹೇಗೆ ಇದೆಲ್ಲ ಸರಿ ಮಾಡೋದು? ನೀನು ಯೋಚನೆ ಮಾಡಬೇಡ, ಎಲ್ಲ ಸರಿ ಆಗುತ್ತೆ ಹೇಳ್ತಾರೆ. ಹ್ಞೂ ಅಮ್ಮ, ನಾನು ನಿಮಗೆ ಸಹಾಯ ಮಾಡ್ತೀನಿ, ನೀವು ಮೊದಲು ಹುಷಾರಾಗಿ ಹೇಳ್ತಾರೆ ಶಂಕರಪ್ಪ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.